ಮೊದಲನೇ ವಿಚಾರಕ್ಕೆ ಬರ್ತೀನಿ ನಾನು. ಕೊಲೆ ಕೇಸ್ನಲ್ಲಿ ಭೈರತಿ ಬಸವರಾಜ್ಗೆ ಸಂಕಷ್ಟ ಎದುರಾಗಿದೆ. ನಾನು ಹೇಳ್ತಾ ಇದ್ದೆ, ನೋಟಿಸ್ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ನೋಡಿ. FIR ಆಗಿದೆ. ಆಮೇಲೆ ಆ FIR ಅಲ್ಲಿ A5 ಸ್ಥಾನದಲ್ಲಿದ್ದಾರೆ ಭೈರತಿ ಬಸವರಾಜ್ ಅವರು. ಮಾಜಿ ಸಚಿವರು, ಶಾಸಕರು, BJPಯ ಶಾಸಕರು. ಈಗ ನೋಟಿಸ್ಗೆ ಅವರು ಯಾವ ರೀತಿ ಸ್ಪಂದಿಸ್ತಾರೆ, ವಿಚಾರಣೆಗೆ ಬರ್ತಾರಾ ಇಲ್ವಾ, ಯಾವುದು ಕೂಡ ಕ್ಲಾರಿಟಿ ಇಲ್ಲ. ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ಭೈರತಿಗೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಶಾಸಕ ಭೈರತಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ನಾ ಹೇಳ್ತಾ ಇದ್ದೆ, ಪ್ರಕರಣದಲ್ಲಿ A5 ಆಗಿದ್ದಾರೆ BJPಯ ಶಾಸಕ ಭೈರತಿ ಬಸವರಾಜ್ ಅವರು. ಆಮೇಲೆ ಒಂದಷ್ಟು ಕ್ಲಾರಿಟಿ ಕೊಡುವಂಥ ಕೆಲಸ ಕೂಡ ಮಾಡಿದ್ರು. ಕೇವಲ ನನ್ನ ಫೋಟೋಸು, ನನ್ನ ವಿಡಿಯೋಸು ಅದನ್ನೆಲ್ಲ ನೋಡ್ಕೊಂಡು ಆ ಆಧಾರದ ಮೇಲೆ FIR ಅಲ್ಲಿ ನನ್ನ ಹೆಸರು ಸೇರಿಸಿದ್ದಾರೆ. ಆರಂಭದಲ್ಲಿ ಕೊಲೆಯಾಗಿರುವಂಥ ಬಿಕ್ಲು ಶಿವ ಅವರ ತಾಯಿ ಕೂಡ ವಿಚಾರ ಹೇಳಿದರು. ಅದಾದಮೇಲೆ ಅವರು ಉಲ್ಟಾ ಹೊಡೆದ್ರು. ಇಲ್ಲ, ಅದು ನನಗೆ ಗೊತ್ತಿಲ್ಲ, ಪೊಲೀಸ್ ಅವರೇ ಹಾಕ್ಕೊಂಡಿದ್ದಾರೆ FIR ಅಲ್ಲಿ ಹೆಸರನ್ನ ಅಂತೇಳಿ. ಎಲ್ಲೋ ಒಂದು ಕಡೆ ಈಗ ವಿಚಾರಣೆಗೆ ಬರಬೇಕು. ಈಗ ಪ್ರಾಥಮಿಕ ತನಿಖೆಯ ಹಂತದಲ್ಲಿ ಈಗ 5 ಜನ ಆರೋಪಿಗಳಿದ್ದಾರೆ. 10 ದಿನ ಕಸ್ಟಡಿ ಕೊಡುವಂಥ ಕೆಲಸ ಆಗಿದೆ. ನಿನ್ನೆ ಕೂಡ ಅವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂಥ ಪ್ರೊಸೀಜರ್ ಆಗಿತ್ತು. ಅದಾದಮೇಲೆ ಈಗ 10 ದಿನಗಳ ಕಾಲ ಅವರಿಗೆ ಕಸ್ಟಡಿ ಕೊಡುವಂತೆ ಆದೇಶವನ್ನು ಕೂಡ ಕೊಡಲಾಗಿದೆ. ಇದೆಲ್ಲದರ ನಡುವೆ ನನ್ನ ಹೆಸರು ಇಲ್ಲಿ ರಾಜಕೀಯ ಪಿತೂರಿ, ರಾಜಕೀಯ ಷಡ್ಯಂತ್ರದಿಂದ ನನ್ನ ಹೆಸರನ್ನು ಸೇರಿಸಿದ್ದಾರೆ ಅಂತ ಪೊಲಿಟಿಕಲ್ ಬಣ್ಣವನ್ನು BJP ಶಾಸಕರು ಬಳದಿದ್ದಾರೆ ಈ ಕೊಲೆ ಕೇಸ್ಗೆ. ಮತ್ತೊಂದು ಕಡೆ ಈಗ ನೋಟಿಸ್ ಕೊಟ್ಟಿದ್ದಾರೆ. 2 ದಿವಸದಲ್ಲಿ ಟೈಮು, ಅಂದರೆ 2 ದಿನದ ಒಳಗೆ, ಅಂದರೆ ಇವತ್ತು ನಾಳೆ, ನಿನ್ನೆ ಕೊಟ್ಟಿರೋದು ನೋಟಿಸು. ಅವರು ಪುತ್ರ ಇಸ್ಕೊಂಡಿದ್ದಾರೆ ಆ ನೋಟಿಸ್ನ. ವಿಚಾರಣೆಗೆ ಬರಬೇಕು ಅಂತೇಳಿ ಈಗ ನೋಟಿಸನ್ನು ಕೊಡಲಾಗಿದೆ. ಒಂದಷ್ಟು ಸೂಚನೆಗಳು ಕೂಡ ಕೊಡಲಾಗಿದೆ. ಒಂದು ವೇಳೆ ಅವರೇನಾದರೂ ನೋಡಿ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಅಂದರೆ ಅವರಿಗೆ ಕಾನೂನು ಕ್ರಮವನ್ನು ಫೇಸ್ ಮಾಡಬೇಕಾದಂಥ ಸಂದರ್ಭ ಬರುತ್ತೆ. ಇವತ್ತು ಹಾಜರಾಗ್ತಾರೆ, ಇವತ್ತು ವಿಚಾರಣೆಗೆ ಹೋಗ್ತಾರೆ ಅನ್ನುವಂಥ ಒಂದಷ್ಟು ಮಾಹಿತಿ ಆರಂಭದಲ್ಲಿ ಸಿಕ್ಕಿತ್ತು. ಬಟ್ ಆ ನಂತರದಲ್ಲಿ ಇವತ್ತು ಹೋಗ್ತಾರಾ, ನಾಳೆ ಹೋಗ್ತಾರಾ, ಅದು ಯಾವುದೂ ಕೂಡ ಕ್ಲಾರಿಟಿ ಇಲ್ಲ. ಇವತ್ತು ನಾ ಹೇಳ್ತಾ ಇದ್ದಲ್ಲ, ಭೈರತಿ ಬಸವರಾಜು ವಿಚಾರಣೆಗೆ ಬರಬೇಕಿತ್ತು, ಆದರೆ ಬಂದಿಲ್ಲ. ಸೊ ನಾಳೆ ಒಂದಿನ ಟೈಮ್ ಇದೆ, ನಾಳೆ ಅವರು ಹಾಜರಾಗಲೇಬೇಕು. ಇಲ್ಲ ಅಂತಂದ್ರೆ ಕೊಲೆ ಕೇಸ್ನಲ್ಲಿ ಶಾಸಕ ಭೈರತಿಗೆ ಸಂಕಷ್ಟ ಫಿಕ್ಸ್. ಈಗಾಗಲೇ ಆರೋಪಿಗಳನ್ನ ಕಸ್ಟಡಿಗೆ ಕೋರ್ಟ್ ಕೊಟ್ಟಿದೆ 10 ದಿನಗಳ ಕಾಲ. ಆರೋಪಿಗಳ ವಿರುದ್ಧ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡುವಂತ ಸಾಧ್ಯತೆ ಕೂಡ ಇದೆ. ಕೋಕಾ ಅಂತ ಅಂದ್ರೆ ಕಂಟ್ರೋಲ್ ಆಫ್ ಕ್ರೈಮ್ ಆರ್ಗನೈಸ್ ಆಕ್ಟ್ ಅಂತ. ಪದೇ ಪದೇ ವಿದ್ರೋಹಿ ಕೃತ್ಯಗಳಲ್ಲಿ ಆರೋಪಿಗಳು ಭಾಗಿಯಾಗ್ತಾ ಇದ್ದಾರೆ. ಕೋಕಾ ಆಕ್ಟ್ ಜಾರಿಯಾದರೆ ಒಂದು ವೇಳೆ ಬೇಲ್ ಸಿಗೋದು ಬಹಳ ಡೌಟ್. ಯಾಕಂತಂದರೆ ಪದೇ ಪದೇ ಈ ಥರದ ಕೇಸ್ಗಳಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ, ಅವರ ಇನ್ವಾಲ್ವ್ಮೆಂಟ್ ಇದೆ. ಕೋಕಾ ಆಕ್ಟ್ ಏನಾದರೂ ಅಲ್ಲಿ ಜಾರಿ ಆಯಿತು ಅಂತಂದರೆ ಅವರಿಗೆ ಬೇಲ್ ಸಿಗುವಂಥ ಸಾಧ್ಯತೆ ಕೂಡ ಭಾಳ ಕಡಿಮೆ ಇರುತ್ತೆ. ಮತ್ತೊಂದು ಕಡೆ ಇವತ್ತು ಭೈರತಿ ಬಸವರಾಜ್ ಅವರು ವಿಚಾರಣೆಗೆ ಬರಬೇಕಿತ್ತು, ಆದರೆ ಬಂದಿಲ್ಲ. ಸೊ ನಾಳೆ ಒಂದಿನ ಟೈಮ್ ಇದೆ. ನಾಳೆನೂ ಹೋಗಲಿಲ್ಲ ಅಂತ ಅಂದರೆ ಭೈರತಿ ಬಸವರಾಜ್ಗೆ ಸಂಕಷ್ಟ ಗ್ಯಾರಂಟಿ. ಯಾಕಂತಂದರೆ ನೋಟಿಸ್ ಕೊಟ್ಟಂಥ ಸಂದರ್ಭದಲ್ಲಿ ಆ ನೋಟಿಸ್ ಯಾವಾಗ ಅವರು ರಿಸೀವ್ ಮಾಡ್ತಾರೆ ಅಲ್ಲಿಂದ ಕೌಂಟ್ ಆಗುತ್ತೆ. ಈಗ ನಿನ್ನೆ ಹೋಗಿ ಅವರಿಗೆ ನೋಟಿಸ್ ಕೊಡುವಂಥ ಕೆಲಸ ಆಯಿತು. ಅವ್ರ ಮನೆಗೆ ಹೋಗಿ ಅವರ ಪುತ್ರನ ಕೈಯಲ್ಲಿ ನೋಟಿಸನ್ನು ಪೊಲೀಸರು ಕೊಟ್ಟು ಬಂದಿದ್ದಾರೆ. ಸೊ 2 ದಿನದಲ್ಲಿ ಒಂದಿನ ಆಲ್ರೆಡಿ ಮುಗಿದಿದೆ. ನಾಳೆ ಹೋಗಬೇಕು, ನಾಳೆ ಹೋಗಲೇಬೇಕು. ಒಂದು ವೇಳೆ ಹೋಗಲಿಲ್ಲ ಅಂತಂದರೆ ಕಾನೂನಿನ ಸಂಕಷ್ಟವನ್ನು ಫೇಸ್ ಮಾಡಬೇಕಾಗತ್ತೆ ಭೈರತಿ ಬಸವರಾಜ್ ಅವರು. ಆಮೇಲೆ ಇದು ಯಾವಾಗ ಪೊಲಿಟಿಕಲ್ ಬಣ್ಣ ಬಳಿದಿದ್ದಾರೆ, ಪೊಲಿಟಿಕಲ್ ಆ್ಯಂಗಲಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಅವರ ಪರವಾಗಿ ಮಾತನಾಡ್ತಾ ಇದ್ದಾರೆ, ಇಲ್ಲ ಭೈರತಿ ಬಸವರಾಜ್ ಅಂತ ವ್ಯಕ್ತಿ ಅಲ್ಲ, ಅವ್ರಿಗೂ ಈ ಕೊಲೆಗೂ ಏನು ಸಂಬಂಧ ಇಲ್ಲ ಅಂತ. ಪ್ರಕರಣ ರದ್ದು ಮಾಡೋದಕ್ಕೆ ಕೋರಿ ಹೈಕೋರ್ಟ್ಗೆ ಭೈರತಿ ಬಸವರಾಜ್ ಅವರು ಅರ್ಜಿ ಸಲ್ಲಿಸಿದ್ದಾರೆ. ಸಂದೇಶ್ ಚೌಟ್ ವಾದ ಮಂಡಿಸಿದ್ದಾರೆ. ಶಾಸಕ ಭೈರತಿ ಬಸವರಾಜ್ ಪರ ತುರ್ತು ವಿಚಾರಣೆ ನಡೆಸಿ ಅಂತ ಹೈಕೋರ್ಟ್ ಹತ್ರ ಮನವಿ ಮಾಡಿಕೊಂಡಿದ್ದಾರೆ. SPP VA ಬೆಳ್ಳಿಯಪ್ಪ ಅವರು ಆಕ್ಷೇಪ ತೆಗೆದಿದ್ದಾರೆ. ತುರ್ತು ಅರ್ಜಿ ವಿಚಾರಣೆ ಅಗತ್ಯವಿಲ್ಲ ಅಂತ ಆಕ್ಷೇಪ ಹೊರಹಾಕಿದ್ದಾರೆ SPP. ಕೆಲವೇ ಕ್ಷಣಗಳಲ್ಲಿ ಭೈರತಿ ಅರ್ಜಿ ವಿಚಾರಣೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಇಲ್ಲಿ ಈ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಸಲ್ಲಿಸಿರುವಂತ ಅರ್ಜಿ ಇದು. ಆಮೇಲೆ ಇದನ್ನ ತುರ್ತು ವಿಚಾರಣೆ ಮಾಡಬೇಕು ಅನ್ನುವಂಥ ಮನವಿಯನ್ನು ಕೂಡ ನ್ಯಾಯಾಧೀಶರ ಮುಂದೆ ಮಾಡಿದ್ದಾರೆ. ಯಾರು? ಶಾಸಕ ಭೈರತಿ ಬಸವರಾಜ್ ಪರ ವಕೀಲರಾದಂತಹ ಸಂದೇಶ್ ಚೌಟ್ ಅವರು. ಆಮೇಲೆ SPPಗಳು ಇಲ್ಲ, ಇದು ತುರ್ತು ವಿಚಾರಣೆ ಮಾಡುವಂಥ ಅಗತ್ಯ ಇಲ್ಲ ಅಂತೇಳಿ ಆಕ್ಷೇಪ ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ A1 ಜಗದೀಶ್ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಕೂಡ ಮುಂದೂಡಿಕೆ ಆಗಿದೆ. ಅರ್ಜಿ ವಿಚಾರಣೆಯನ್ನ ನಾಳೆಗೆ ಜನಪ್ರತಿನಿಧಿಗಳ ಕೋರ್ಟ್ ಮುಂದೂಡಿದೆ. ಸರ್ಕಾರದ ಪರ ವಕೀಲರಿಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಆಕ್ಷೇಪಣೆ ಸಲ್ಲಿಸಲು ಸೂಚಿಸಿ ವಿಚಾರಣೆಯನ್ನ
ನಾಳೆಗೆ ಕೋರ್ಟ್ ಮುಂದೂಡಿದೆ. ಒಂದ್ ಕಡೆ ಭೈರತಿ ಬಸವರಾಜ್ ವಿಚಾರ ನೋಡ್ತಾ ಇದ್ವಿ, ಮತ್ತೊಂದ್ ಕಡೆ ಈ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಅದರ ಜೊತೆಗೆ ಭೈರತಿ ಬಸವರಾಜ್ ಅವರ ಜೊತೆಗೆ ಬಹಳಷ್ಟು ಫೋಟೋಗಳೇನು ವೈರಲ್ ಆಗ್ತಾ ಇದೆ, ವಿಡಿಯೋಗಳೇನು ವೈರಲ್ ಆಗ್ತಾ ಇದೆ. ಅದರಲ್ಲಿ ಸದಾ ಈ ಭೈರತಿಯವ್ರ ಜೊತೆಗೇನೆ ಇರ್ತಾ ಇದ್ದಂಥ ಜಗ್ಗ ಅಲಿಯಾಸ್ ಜಗದೀಶ್ ಈತ ನಿರೀಕ್ಷಣಾ ಜಾಮೀನ ಅರ್ಜಿಯನ್ನು ಸಲ್ಲಿಸಿದ್ದ. ಆ ವಿಚಾರಣೆಯನ್ನು ಕೂಡ ಮುಂದೂಡಿಕೆ ಮಾಡುವಂಥ ಕೆಲಸ ಆಗಿದೆ ನಾಳೆಗೆ. ಯಾಕಂತಂದರೆ ಈಗ SPPಗಳು ವಾದ ಮಂಡಿಸುವಂಥ ಸಂದರ್ಭದಲ್ಲಿ ಅವರಿಗೆ ಒಂದಷ್ಟು ಸೂಚನೆಗಳನ್ನು ನ್ಯಾಯಾಧೀಶರು ಕೊಟ್ಟಿದ್ದಾರೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಸೊ ಒಂದು ಕಡೆ ಈ ವಿಚಾರಣೆ, ಮತ್ತೊಂದು ಕಡೆ ನೋಟಿಸ್ಗೆ ಸಂಬಂಧಪಟ್ಟಂಥ ವಿಚಾರಣೆಗೆ ಅವರು ಹಾಜರಾಗ್ತಾರಾ ಇಲ್ವಾ. ಕಾಂಗ್ರೆಸ್ ಸರ್ಕಾರದಿಂದ ಒಂದಷ್ಟು ನಾಯಕರು ಈ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಆಮೇಲೆ ನಾನು ಹೇಳ್ತಾ ಇದ್ದೆ, ಈಗ BJPಯ ಲೀಡರ್ಗಳು, ಅದರಲ್ಲಿ ಸುಧಾಕರ್ ಅವರಾಗಿರ್ಬೋದು, P ರಾಜೀವ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಭೈರತಿ ಬಸವರಾಜ್ ಪರ ಬ್ಯಾಟ್ ಬೀಸ್ತಾ ಇದ್ರು. ಇಲ್ಲ, ಈ ಕೊಲೆ ಕೇಸ್ಗೂ ಅವ್ರಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ, ಆ ಥರ ವ್ಯಕ್ತಿ ಅಲ್ಲ. ಆಮೇಲೆ ಏನೋ ರಾಜಕೀಯ ಪಿತೂರಿ ಮಾಡಿ ಇದರಲ್ಲಿ ಅವರ ಹೆಸರನ್ನು ಸೇರಿಸುವಂಥ ಕೆಲಸ ಆಗಿದೆ ಅಂತೇಳಿ ಅವರು ಮಾತನಾಡಿದ್ದಾರೆ. ಸೊ ಮತ್ತೊಂದು ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷಗಳು ಮಾಡ್ತಾ ಇರುವಂಥ ಆರೋಪವಾಗಿ ಗೃಹ ಸಚಿವರು ರಿಯಾಕ್ಟ್ ಮಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ. ನನಗೆ ಬಂದ ಮಾಹಿತಿ ಪ್ರಕಾರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಅವರ ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವರು ಕನ್ಫ್ಯೂಷನ್ ಇದೆ. ಅವರು ಕಂಪ್ಲೇಂಟ್ ಕೊಟ್ಟವರು ಇಲ್ಲ, ಅವ್ರನ್ನ ಹೆಸರು ಸೇರಿಸಲೇಬೇಕು ಅಂತ ಒತ್ತಾಯ ಮಾಡಿ ಅವ್ರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿದ ಮೇಲೆ ಅವ್ರ ಹೆಸರನ್ನು ಕೂಡ ಸೇರಿಸಿದ್ದಾರೆ. ಈಗ ಹೊಸದಾಗಿ ಅವರು ಇಲ್ಲ, ಅವರೇನು ಇನ್ವಾಲ್ವ್ ಆಗಿಲ್ಲ, ಅವ್ರ ಹೆಸರು ಸೇರಿಸ್ಬೇಡಿ ಅಂತ ಅವರೇ ಹೇಳಿದ್ದಾರೆ ಅಂತ ಕೇಳಿದೆ. ಹಾಗಾಗಿ ಅದಕ್ಕೆ ನಾವು ಏನೇ ಇರಲಿ ಅವರು ಒಂದು ಸಾರಿ ಕೊಟ್ಟ ಮೇಲೆ ಅವ್ರನ್ನ ಕರಿಬೇಕು ಅಂತೇಳಿ ಅವರು ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ. ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತಲ್ಲ ಅದೆಲ್ಲ. ನಾವು ಯಾವುದನ್ನು ಕೂಡ ಸ್ಪೆಕ್ಯುಲೇಟ್ ಮಾಡೋದಕ್ಕೆ ಹೋಗೋದಿಲ್ಲ ನಾನು. ಅವರು ಏನಾದರೂ ಅವರು ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಬರುತ್ತೆ. ಅವ್ರು ಯಾರಾದರೂ ಇರಲಿ, ಯಾವುದಾದ್ರೂ ಇಂಥ ಘಟನೆಗಳಾದಾಗ ಸ್ವಾಭಾವಿಕವಾಗಿ ಕಾಂಗ್ರೆಸ್ನವ್ರನ್ನ ದೂಷಣೆ ಮಾಡ್ತಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಪೊಲೀಸ್ ಇಲಾಖೆ ಮಾಡುತ್ತೆ. ಕಾಂಗ್ರೆಸ್ ಆಗಲಿ BJP ಆಗಲಿ ಒಬ್ಬೊಬ್ಬರು ಇದ್ದಾಗ ಒಂದೊಂದು ಥರ ಮಾಡೋದಿಲ್ಲ ಅವರು. ಹಾಗಾಗಿ ಅವರು ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಒಂದ್ ಕಡೆ ನೋಟಿಸ್ ಕೊಡುವಂತ ಕೆಲಸ ಆಗಿದೆ, ನಿನ್ನೆ ನೋಟಿಸ್ ಹೋಗಿದೆ. ಇನ್ಫ್ಯಾಕ್ಟ್ 2 ದಿನದ ಒಳಗೆ ವಿಚಾರಣೆಗೆ ಬರಬೇಕು ಅಂತ. ಇವತ್ತೊಂದಿನ, ನಾಳೆ ಒಂದಿನ. ಒಂದು ವೇಳೆ ವಿಚಾರಣೆಗೆ ಹಾಜರಾಗಲಿಲ್ಲ ಅಂದ್ರೆ ಏನಾಗುತ್ತೆ ಮುಂದೆ ಅಂತ ಬಸವರಾಜ್? ಪ್ರಭು, ಪೊಲೀಸರು ಕೊಟ್ಟಿರುವಂತಹ ನೋಟಿಸ್ನ ಬೆನ್ನಲ್ಲೇ ಇದೀಗ ಮಾಜಿ ಸಚಿವರಾಗಿರುವಂತಹ ಭೈರತಿ ಬಸವರಾಜ್ ಅವರು ಹೈಕೋರ್ಟ್ ಮೆಟ್ಲೇರಿರುವಂತದ್ದು. ಹೈಕೋರ್ಟ್ ಮೆಟ್ಲೇರಿ ಪೊಲೀಸರು ಉದ್ದೇಶಪೂರ್ವಕವಾಗಿ ಪ್ರಕರಣದಲ್ಲಿ ನನ್ನನ್ನ ಸೇರಿಸಿಕೊಳ್ಳಲಾಗಿದೆ, ಹಾಗಾಗಿ ನನ್ನನ್ನ ಈ ಪ್ರಕರಣದಿಂದ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೈಕೋರ್ಟ್ ನ ಮೆಟ್ಲೇರಿರುವಂತದ್ದು. ಬೆಳಗ್ಗೆ ದಿವಸ ಕೂಡ SPP ಅದಕ್ಕೆ ಆಕ್ಷೇಪಣೆ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ರು. ಇದಕ್ಕೆ ಯಾವುದೇ ರೀತಿಯಾದಂತ ಅಗತ್ಯ ಇಲ್ಲ, ಯಾಕಂದ್ರೆ ಅವರು ವಿಚಾರಣೆಗೆ ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ವಿಚಾರಣೆ ಬಂದು ಹಾಜರಾಗ್ಲಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಹೇಳಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಹೈಕೋರ್ಟ್ ಏಕಸದಸ್ಯ ಪೀಠ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳುತ್ತೆ. ವಿಚಾರಣೆ ಕೈಗೆತ್ತಿಕೊಂಡ ಸಂದರ್ಭದಲ್ಲಿ ಏನಾದ್ರೂ ಭೈರತಿ ಬಸವರಾಜ್ ಅವರಿಗೆ ವಿಚಾರಣೆಗೆ ಹಾಜರಾಗಿ ಅಂದ್ರೆ ಹಾಜರಾಗಬಹುದು, ಅಥವಾ ವಿಚಾರಣೆಗೆ ಹಾಜರಾಗೋದಕ್ಕೆ ಏನಾದ್ರೂ ಕಂಡೀಷನ್ ಹಾಕುತ್ತಾ ಅನ್ನೋದ್ರ ಬಗ್ಗೆ ಕೂಡ ಕಾಯ್ದುಕೊಳ್ಳಬೇಕಾಗಿರುವಂತದ್ದು. ಸದ್ಯಕ್ಕೆ ಭೈರತಿ ಬಸವರಾಜ್ ಮಾತ್ರ ಸಾಕಷ್ಟು ಇದೆ ಅಂತ ಟೆನ್ಷನ್ ಶುರುವಾಗಿತ್ತು ಅಂತದ್ದು. ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ಏನ್ ಬರುತ್ತೆ, ಹೈಕೋರ್ಟ್ ನ ಆದೇಶ ಏನ್ ಬರುತ್ತೆ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ನತ್ತ ಗಮನ ಹರಿಸಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ ನ ಆರ್ಡರ್ ಹೊರಬೀಳಲಿದೆ. ಪ್ರಭು, ಇನ್ನೊಂದು ವಿಚಾರ, ಈಗ ಆಲ್ರೆಡಿ ಇದೇ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆರೋಪಿಗಳ ವಿರುದ್ಧ ಕೋಕಾ ಆಕ್ಟ್ ಅನ್ನ ಜಾರಿ ಮಾಡಬೇಕು, ಜಾರಿ ಆಗುವಂತ ಸಾಧ್ಯತೆ ಇದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಆ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ಬಸವರಾಜ್? ಪ್ರಭು, ಈಗಾಗಲೇ ಕೋಕಾ ಆಕ್ಟ್ ಹಾಕೋದಕ್ಕೆ, ಕೋಕಾ ಅಡಿಯಲ್ಲಿ ಆರೋಪಿಗಳನ್ನ ಒಳಪಡಿಸೋದಕ್ಕೋಸ್ಕರವಾಗಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗಿರುವಂತಹ ಕೆಲವಷ್ಟು ಆರೋಪಿಗಳೇನಿದ್ದಾರೆ, 5 ಆರೋಪಿಗಳು ಅರೆಸ್ಟ್ ಆಗಿದಾರಲ್ಲ, ಆ ಆರೋಪಿಗಳಲ್ಲಿ ಈ ಹಿಂದೆ ಕೂಡ ಸಾಕಷ್ಟು ಪ್ರಕರಣಗಳಿರುವಂತದ್ದು. ಆ ಪ್ರಕರಣಗಳಲ್ಲಿ ಯಾರ್ಯಾರು ಆಕ್ಟಿವ್ ಇದ್ದಾರೆ, ಪ್ರಕರಣದ ಸ್ಥಿತಿಗತಿಗಳೇನು, ಇವರಿಂದ ಸಮಾಜಘಾತುಕ ಕೃತ್ಯಗಳಾಗ್ತಾ ಇದೆ. ಹಾಗಾಗಿ ಇವ್ರ ವಿರುದ್ಧ ಕೋಕಾ ಆಕ್ಟ್ ಹಾಕಿ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಬೈ ಮಿಸ್ಟೇಕ್ ಅವ್ರ ಮೇಲೆ ಏನಾದ್ರು ಕೋಕಾ ಆಕ್ಟ್ ಹಾಕಿದ್ರೆ 1 ವರ್ಷಗಳ ಕಾಲ ಅವರಿಗೆ ಬೇಲ್ ಸಿಗೋದು ಅಪರೂಪ. ಮತ್ತು ಈ ಆಕ್ಟ್ ಅನ್ನ ಏನು ಸಮಾಜಘಾತುಕ ರೌಡಿಗಳೇನಿರ್ತಾರೆ, ಅಂದ್ರೆ ಭಯಾನಕ ರೌಡಿಗಳೇನಿರ್ತಾರೆ ಅಂತವರ ಮೇಲೆ ಹಾಕುವಂತ ಆಕ್ಟ್. ಯಾರ್ಯಾರ ಮೇಲೆ ಹಾಕ್ತಾರೆ ಅಲ್ಲಿರುವಂತಹ ಆರೋಪಿಗಳೇನಿದ್ರೆ ಆರೋಪಿಗಳ ಕ್ರಿಮಿನಲ್ ಹಿಸ್ಟ್ರಿಗಳನ್ನ ತೆಗೆದುಕೊಂಡು ತದನಂತರವಾಗಿ ಹಾಕೋದಕ್ಕೆ ಪೊಲೀಸ್ ಸಿದ್ಧತೆಗಳನ್ನ ಕೂಡ ನಡೆಸಿರುವಂತದ್ದು. ಪ್ರಭು, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.